ವಂತಾರ ವಿರುದ್ಧದ ರಿಟ್ ಅರ್ಜಿ ಸುಪ್ರೀಂ ಕೋರ್ಟ್ ಅಲ್ಲಿ ವಜಾ ಆಗಿದೆ. ಅಂತಾರಾಷ್ಟ್ರೀಯ ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಆರೋಪ ಕೇಳಿಬಂದಿತ್ತು. ಆ ಆರೋಪ ಹೊರಿಸಿದಂತ ಅರ್ಜಿಯನ್ನೇ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಪ್ರಮುಖವಾಗಿ ಆರೋಪ ಇಲ್ಲಿ ಕೇಳಿ ಬಂದಿದ್ದು ಈ ಹಿಂದೆ ಅರ್ಜಿ ಹಾಕೋದಕ್ಕೆ ಕಾರಣ ಆಗಿದ್ದಂತ ಅಂಶ ಅಂದ್ರೆ ಪ್ರಾಣಿಗಳ ಆಮದಿನಲ್ಲಿ ಅಕ್ರಮ ಆಗಿತ್ತು ಅಂತ ಹೇಳಿ. ಅಕ್ರಮ ನಡೆದಿಲ್ಲ ಅಂತ ಹೇಳಿ ಎಸ್ಐಟಿ ತನಿಖಾ ವರದಿಯನ್ನ ಕೊಟ್ಟಿತ್ತು. ಇನ್ನು ಸಿಐಟಿಎಸ್ ವರದಿ ಕೂಡ ಅಕ್ರಮ ನಡೆದಿಲ್ಲ ಅಂತಾನೆ ಹೇಳಿರೋದು ವರದಿಯಲ್ಲಿ. ಸ್ಥಳೀಯ ಕಾನೂನು ಉಲ್ಲಂಘನೆ ಆಗಿಲ್ಲ, ಅಂತಾರಾಷ್ಟ್ರೀಯ ಕಾನೂನು ಕೂಡ ಉಲ್ಲಂಘನೆ ಆಗಿಲ್ಲ ಅಂತೇಳಿ ವಂತಾರ ವಿರುದ್ಧದ ಆರೋಪವನ್ನ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ನ್ಯಾಯಮೂರ್ತಿಗಳಾಗಿರುವಂತಹ ಪಿಕೆ ಮಿಶ್ರಾ ಹಾಗೇನೆ ಎನ್ವಿ ಅಂಜಾರಿಯಾ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಇಲ್ಲಿ ಸ್ಥಳೀಯ ಕಾನೂನು ಉಲ್ಲಂಘನೆ ಆಗಿಲ್ಲ, ಅಂತಾರಾಷ್ಟ್ರೀಯ ಕಾನೂನು ಕೂಡ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ವಂತಾರ ವಿರುದ್ಧದ ಆರೋಪವನ್ನ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ಪ್ರಾಣಿಗಳ ಆಮದಿನಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಹಿಂದೆ ಅರ್ಜಿಯನ್ನ ದಾಖಲು ಮಾಡಲಾಗಿತ್ತು. ಆದರೆ ಯಾವುದೇ ನಿಯಮ ಇಲ್ಲಿ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ವರದಿಗಳು ಹೇಳಿದಂತ ಬೆನ್ನಲ್ಲೇ ಅರ್ಜಿಯನ್ನೇ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಆರೋಪ ಹೊರಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಪ್ರಾಣಿಗಳ ಆಮದಿನಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಹೇಳಿ ಕೋರ್ಟಿಂದಲೂ ಕೂಡ ಮಹತ್ವದ ತೀರ್ಪು ಬಂದಂಗಾಯ್ತು. ಪ್ರಾಣಿಗಳ ಆಮದಿನಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕಲಾಗಿತ್ತು. ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಮಾಡಿ ಫೈನಲಿ ಅರ್ಜಿಯನ್ನೇ ವಜಾಗೊಳಿಸಿದೆ. ಪ್ರಾಣಿಗಳ ಆಮದಿನಲ್ಲಿ ವಂತಾರದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ಸ್ಥಳೀಯ ಕಾನೂನು ಉಲ್ಲಂಘನೆ ಆಗಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ರಿಟ್ ಅರ್ಜಿಯನ್ನೇ ವಜಾ ಮಾಡಿದೆ. ಮತ್ತೆ ಈ ಅಕ್ರಮ ನಡೆದಿದೆ ಅಂತ ಆರೋಪ ಕೇಳಿ ಬಂದಾಗ ಎಸ್ಐಟಿ ರಚನೆ ಮಾಡಲಾಗಿತ್ತು. ಎಸ್ಐಟಿ ಕೂಡ ವಂತಾರಾಗಿ ಕ್ಲೀನ್ ಚಿಟ್ ಕೊಟ್ಟಿತ್ತು, ಅಂದ್ರೆ ಯಾವುದೇ ಅಕ್ರಮ ಇಲ್ಲಿ ನಡೆದಿಲ್ಲ ಅಂತ ಹೇಳಿತ್ತು. ಇನ್ನು ಸಿಐಟಿಎಸ್ ವರದಿ ಕೂಡ ಅಲ್ಲಿ ಯಾವುದೇ ಅಕ್ರಮ ಪ್ರಾಣಿಗಳ ಆಮದಿನ ವಿಷಯದಲ್ಲಿ ನಡೆದಿಲ್ಲ ಅಂತ ಹೇಳಿತ್ತು. ಈ ವರದಿಯನ್ನು ಕೂಡ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಹೇಳಿ ಆ ಅರ್ಜಿಯನ್ನೇ ವಜಾ ಮಾಡಿ ಹಾಕಿದೆ. ನ್ಯಾಯಮೂರ್ತಿಗಳಾಗಿರುವಂತಹ ಪಿಕೆ ಮಿಶ್ರಾ ಹಾಗೆಯೇ ನ್ಯಾಯಮೂರ್ತಿಗಳಾಗಿರುವಂತಹ ಎನ್ವಿ ಅಂಜಾರಿ ಅವರ ಪೀಠದಿಂದ ಈ ಮಹತ್ವದ ಆದೇಶವನ್ನ ನೀಡಲಾಗಿದೆ. ವಂತಾರದಲ್ಲಿ ಪ್ರಾಣಿಗಳ ಆಮದಿನ ವಿಷಯದಲ್ಲಿ ಅಕ್ರಮ ನಡೆದಿದೆ ಅಂತ ಅರ್ಜಿ ಏನು ಸಲ್ಲಿಕೆ ಆಗಿತ್ತು, ಆ ರಿಟ್ ಅರ್ಜಿಯನ್ನೇ ಈಗ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ವಂತಾರಾಗೆ ಕ್ಲೀನ್ ಚಿಟ್ ಸಿಕ್ಕಂಗಾಯ್ತು. ಸ್ಥಳೀಯ ಕಾನೂನು ಉಲ್ಲಂಘನೆಯಾಗಿಲ್ಲ, ಅಂತಾರಾಷ್ಟ್ರೀಯ ಕಾನೂನು ಇಲ್ಲಿ ಉಲ್ಲಂಘನೆ ಆಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ.